ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಬೆಟ್ಟೇನಹಳ್ಳಿ ಗ್ರಾಮದಲ್ಲಿ ಇಂದು ಸ್ಮಶಾನ ಮೌನ ಆವರಿಸಿದ. ಪ್ರತಿ ವರ್ಷದಂತೆ ಈ ಬಾರಿಯೂ ಶ್ರೀರಾಮ ಜಯಂತ್ಯೋತ್ಸವದ ಅಂಗವಾಗಿ ಅನ್ನ ಪ್ರಸಾದ ವಿನಿಯೋಗ ಮಾಡಲಾಗಿತ್ತು. ಆದರೆ ಪ್ರಸಾದ ಸೇವಿಸಿದ ಕೆಲವೇ ಗಂಟೆಗಳಲ್ಲಿ ಗ್ರಾಮಸ್ಥರ ಪರಿಸ್ಥಿತಿ ಬಿಗಡಾಯಿಸಿದೆ. ರಾತ್ರಿ 10 ಗಂಟೆಯಿಂದ ಆರಂಭವಾದ ಹೊಟ್ಟೆ ನೋವು, ವಾಂತಿ ಮತ್ತು ಬೇದಿಯಿಂದಾಗಿ ಸುಮಾರು 400ಕ್ಕೂ ಹೆಚ್ಚು ಜನರು ತೀವ್ರವಾಗಿ ಅಸ್ವಸ್ಥಗೊಂಡಿದ್ದಾರೆ. ಘಟನೆ ಸಂಭವಿಸಿ ಇಷ್ಟು ದೊಡ್ಡ ಅನಾಹುತವಾದರೂ ತಾಲೂಕು ಆಡಳಿತ ಮತ್ತು ಕಂದಾಯ ಅಧಿಕಾರಿಗಳು ಸ್ಥಳಕ್ಕೆ ಬಾರದಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೇವಲ ಆರೋಗ್ಯ ಸಿಬ್ಬಂದಿಗಳು ಮಾತ್ರ ಗ್ರಾಮಕ್ಕೆ ಬಂದು ಪ್ರಾಥಮಿಕ ಚಿಕಿತ್ಸೆ ನೀಡುತ್ತಿದ್ದಾರೆ. ಅಧಿಕಾರಿಗಳ ಈ ದಿವ್ಯ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಅನ್ನ ಪ್ರಸಾದ ಸೇವಿಸಿದ ಸುಮಾರು 400 ಜನರಲ್ಲಿ ಆರೋಗ್ಯ ಏರುಪೇರಾಗಿದೆ. ಹೊಟ್ಟೆ ನೋವು ಮತ್ತು ವಾಂತಿ ಬೇದಿಯಿಂದ ಬಳಲುತ್ತಿರುವವರಿಗೆ ಅರದೇಶನಹಳ್ಳಿ ಆಸ್ಪತ್ರೆ ಹಾಗೂ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಆಶಾ ಟೀಮ್ ಮತ್ತು ಆರ್ಆರ್ಟಿ ತಂಡ ಮನೆ ಮನೆಗೆ ಭೇಟಿ ನೀಡಿ ಮಾನಿಟರ್ ಮಾಡುತ್ತಿದೆ. ಅನ್ನ ಪ್ರಸಾದದ ಸ್ಯಾಂಪಲ್ ಮತ್ತು ಅಡುಗೆಗೆ ಬಳಸಿದ ನೀರನ್ನು ಲ್ಯಾಬ್ ಟೆಸ್ಟಿಂಗ್ಗೆ ಕಳುಹಿಸಿದ್ದೇವೆ. ವರದಿ ಬಂದ ನಂತರ ನಿಖರ ಕಾರಣ ತಿಳಿಯಲಿದೆ ಎಂದರು. ನಿನ್ನೆ ಬೆಳಗ್ಗೆ 7 ಗಂಟೆ ಸುಮಾರಾಗಿ ನಿನ್ನೆ ಅಲ್ಲಿ ಪೂಜೆ ಇತ್ತು ರಾಮನವಮಿದು, ಅದಕ್ಕೆ ಎಲ್ಲ ಪ್ರಸಾದ ಸೇವಿಸಿದ್ದಾರೆ. ರಾತ್ರಿ 10 ಗಂಟೆಯಿಂದ ಸಿಂಪ್ಟಮ್ಸ್ ಅಂದರೆ ಹೊಟ್ಟೆ ನೋವು, ಹೊಟ್ಟೆಯಲ್ಲಿ ಕ್ರ್ಯಾಂಪ್ ಬರೋದು, ವಾಮಿಟಿಂಗ್ ಅಂದರೆ ವಾಂತಿ ಬಂದಂಗೆ ಮತ್ತು ಆ ಥರ ಎಲ್ಲ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗಿದೆ. ಅರೌಂಡ್ ಊರಲ್ಲಿ ಕೇಳಿದ ಪ್ರಕಾರ 400 ಜನ ಸೇವಿಸಿದ್ದಾರೆ. ಅದರಲ್ಲಿ ಒಂದು 60 ಜನ ನಮ್ಗೆ ಅಪ್ರೋಚ್ ಆಗಿದ್ದಾರೆ ಬೆಳಗ್ಗೆ ಇವತ್ತು 10 ಗಂಟೆಯಿಂದ. ಅದರಲ್ಲಿ ನಾವು 11 ಜನಕ್ಕೆ IV ಫ್ಲೂಯಿಡ್ಸ್ ಹಾಕಿಬಿಟ್ಟು ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ ಅರದೇಶನಹಳ್ಳಿ PHCಯಲ್ಲಿ. ಪ್ರತಿ ವರ್ಷ ನಡೆಯುತ್ತಿದ್ದ ಈ ಸಂಪ್ರದಾಯದಲ್ಲಿ ಇದೇ ಮೊದಲ ಬಾರಿಗೆ ಇಂತಹ ಘಟನೆ ನಡೆದಿದ್ದು ಜನರಲ್ಲಿ ಭಯ ಹುಟ್ಟಿಸಿದೆ. ಸದ್ಯಕ್ಕೆ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದ್ದು ತೀವ್ರ ಅಸ್ವಸ್ಥಗೊಂಡವರನ್ನು ಹೆಚ್ಚಿನ ಚಿಕಿತ್ಸೆಗೆ ರವಾನಿಸಲಾಗಿದೆ. ಅನ್ನ ಪ್ರಸಾದದಲ್ಲಿ ಅಸಲಿಗೆ ಏನಾಗಿತ್ತು, ಅದು ಹೇಗೆ ವಿಷಪೂರಿತವಾಯಿತು ಎಂಬುದು ಈಗ ತನಿಖೆಯಿಂದ ತಿಳಿಯಬೇಕಿದೆ. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ.